ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪೈಪಿಂಗ್ ಮಾಡ್ತಿದ್ದೆ. ಸೊ ಈಸಿ ಮೆಥಡಲ್ಲಿ ಯಾವ ರೀತಿ ಪೈಪಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ಕೊತೀನಿ. ಅದು ಸ್ಟ್ರೇಟ್ ಬಟ್ಟೆಯಲ್ಲಿ ಯಾವುದೇ ಥರ ಹಿಂಗೆ ಕ್ರಾಸಾಗಿ ಬಟ್ಟೆ ತಗೋ ಅವಶ್ಯಕತೆ ಇಲ್ಲ. 1 ಇಂಚ್ ಬಟ್ಟೆಯಲ್ಲಿ ನಾನು ಯಾವ ರೀತಿ ಸ್ಟ್ರೇಟ್ ಬಟ್ಟೆ ತೆಗೆದುಬಿಟ್ಟು ಅಂದರೆ ಸ್ಟ್ರೇಟ್ ಕಟ್ ಮಾಡಿಬಿಟ್ಟು ಯಾವ ರೀತಿ ನಾನು ಪೈಪಿಂಗ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ ನೋಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಬಟ್ಟೆನ ಕಟ್ ಮಾಡ್ಕೋತೀನಿ. ಫಸ್ಟಿಗೆ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಈ ರೀತಿ ಇಲ್ಲ, ನಾನು ಕ್ರಾಸಲ್ಲಿ ತೆಗಿತಾ ಇಲ್ಲ ಬಟ್ಟೆನ, ಸ್ಟ್ರೇಟಲ್ಲಿ ಬಟ್ಟೆನ ತೆಗಿತಾ ಇದ್ದೀನಿ. ಈ ರೀತಿ ನೋಡಿ, ಈ ರೀತಿ ಕಟ್ ಮಾಡ್ತಿದ್ವಲ್ವ ನಾನು ಮಾಡ್ತೀನಿ ಕೆಲವು, ಅಂದರೆ ಇವಾಗ ಡೋರಿ ಪೈಪಿಂಗ್ ಮಾಡಬೇಕಾದ್ರೆ ಆ ರೀತಿನೇ ಕಟ್ ಮಾಡೋದು ನಾನು. ಸೊ ಇವಾಗ ನಾನು ಸ್ಟ್ರೇಟ್ ಬಟ್ಟೆಯಲ್ಲಿ ಯಾವ ರೀತಿ ಪೈಪಿಂಗ್ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ನಾನು ಅದು ಲೈನನ್ನು ಸೀದಾ ಮಾಡ್ಕೋತೀನಿ, ಆಮೇಲೆ 1 ಇಂಚಿಗೆ ಕಟ್ ಮಾಡ್ತೀನಿ ನೋಡಿ. ಇವಾಗ 1 ಇಂಚ್ ಎಲ್ಲಿಗಿದೆ ನೋಡಿ, ಅಷ್ಟೇ ಬಟ್ಟೆ ತೊಗೋತಾ ಇದ್ದೀನಿ ಪೈಪಿಂಗ್ ಮಾಡೋಕ್ಕೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ ಐಕನ್ನ ಒತ್ತಿ ಫ್ರೆಂಡ್ಸ್, ಯಾಕಂದರೆ ನಾನು ಹಾಕಿರೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಇವಾಗ ಬನ್ನಿ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದೇ ಥರ ನಾವು ಎಷ್ಟು ಬೇಕೋ ಅಷ್ಟು 1 ಇಂಚಲ್ಲೇ ಕಟ್ ಮಾಡಬೇಕು. ಸೊ ಇವಾಗ ಆಯಿತು, ಅದನ್ನು ಕಟ್ ಮಾಡಿ ನಿಮಗೆ ನೋಡ್ತಿರ್ಬೋದು ನೀವು. ಇನ್ನೊಂದು ಸ್ವಲ್ಪ ಇಲ್ಲ ಪರ್ಫೆಕ್ಟಾಗಿ ಐತೆ. ಸೊ ನೋಡಿ ಇವಾಗ ನೋಡ್ಕೋತೀನಿ, ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಗೊತ್ತಾಯ್ತಲ್ವ. ಈ ರೀತಿ ನಾವು ನೋಡ್ಕೋಬೇಕು ಫಸ್ಟಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವ ಅಂತ. ಅರ್ಧ ಇಂಚಿಗೆ ಅಷ್ಟು ಮಡಚಬೇಕು ನೋಡಿ. ಅರ್ಧ ಇಂಚ್ ಬಟ್ಟೆನ ಈ ರೀತಿ ಮಡಚಿಬಿಟ್ಟು ನಾವು ಸ್ಟಿಚ್ಚನ್ನು ಹಾಕೊಳ್ಳೋಣ. ಈ ರೀತಿ ಹೀಗೆ ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ಅರ್ಧ ಇಂಚಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ. ಸೊ ಇವಾಗ ಈ ರೀತಿ ನೋಡ್ಬೋದು ನೀವು. ಸ್ವಲ್ಪ ಏನಾದರೂ ಜಾಸ್ತಿ ಕಡಿಮೆ ಬಟ್ಟೆ ಆಗಿದರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಈ ರೀತಿ ಕಟ್ ಮಾಡಿ ತೆಗೆದು ಸ್ಟ್ರೈಟ್ ಮಾಡ್ಕೋಬೇಕು ನೋಡಿ. ಇವಾಗ ನಾವು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಅಲ್ಲಿ ಅಂದರೆ 3 ಪಾಯಿಂಟಷ್ಟು ಶಿಲಾಯಿ ಮಾರ್ಜಿನ್ ಬೇಕು. ಅಷ್ಟರಲ್ಲಿ ನೀವು ಅಂದರೆ ಪೂರ್ತಿ ಅದೇನು ಇದು ಇದೆ ಅಲ್ವಾ ಶಿಲಾಯಿ ಹಾಕೋದು, ಅದು ಪೂರ್ತಿ ಕೂಡಬೇಕು ನೋಡಿ ಒಳಗಡೆ ಬಟ್ಟೆಯಲ್ಲಿ. ಆ ಥರ ನೀವು ಸ್ಟಿಚ್ಚನ್ನು ಹಾಕಿ, ಮತ್ತು ರೌಂಡ್ ಇರುತ್ತಲ್ಲ ಅಲ್ಲಷ್ಟೇ ನಾಚು ಹೊಡ್ಕೊಳ್ಳಿ. ಈ ರೀತಿ ಹಿಂಗೆ ನಾಚು ಹೊಡ್ಕೊಳ್ಳಿ. ಎಷ್ಟು ಬೇಕೋ ಬಟ್ಟೆ ಅಷ್ಟೇ ಇಟ್ಬಿಟ್ಟು ಇವಾಗ ಫೋಲ್ಡಿಂಗ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿ ಒಳಗಡೆ ಇರೋ ಬಟ್ಟೆನ ಕೂಡ ಮೇಲೆ ತೆಗೆದು ಜರುಗಿಸ್ತಾ ಸ್ಟಿಚ್ ಹಾಕಬೇಕು. ಸ್ಟಿಚ್ ಎಲ್ಲಿಗೆ ಹಾಕಬೇಕಪ್ಪ ಅಂದರೆ ಇವಾಗ ಅದು ನಾವು ಅಟ್ಯಾಚಿಂಗ್ ಮಾಡಿರೋ ಇದು ಕಾಣುತ್ತಲ್ಲ ಅದ್ರ ಮಧ್ಯನೇ ಬರಬೇಕು ಸ್ಟಿಚ್, ಅಂದ್ರೇ ಗೋಟ್ಪಟ್ಟಿ ಚೆನ್ನಾಗಿ ಬರುತ್ತೆ. ಸೊ ನಂದು ಜರುಗ್ತು ಅಂತ ನಾನು ಹೊರಗಡೆ ತೆಗೆದುಬಿಟ್ಟು ಮತ್ತೆ ಪುನಃ ಹಾಕ್ತೀನಿ ನೋಡಿ ಈ ರೀತಿ. ಇವಾಗ ನೋಡಿ ನೀವು ನೋಡ್ತಿರ್ಬೋದು, ಎಲ್ಲಿಗೆ ಅದು ಸ್ಟಿಚಿಂಗ್ ಮಾರ್ಕ್ ಇದೆ ಅಲ್ವಾ ಅಲ್ಲಿಗೆ ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೀವು ಕೂಡ ಹಂಗೆ ಮಾಡಿ. ನಿಮಗೆ ತೀರಾ ಸಣ್ಣ ಬೇಕು ಅಂದರೆ 1 ಇಂಚಿಗೆ ಕಡಿಮೆ ಬಟ್ಟೆನೂ ತೊಗೋಬೋದು ನೀವು. ಅದು ಸ್ಟ್ರೇಟ್ ಬಟ್ಟೆಯಲ್ಲಿ ಕೂಡ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕ್ರಾಸಲ್ಲಿ ತೆಗೆದ್ರೂ ಓಕೆ, ಈ ರೀತಿ ತೆಗೆದ್ರೂ ಓಕೆ. ನಾನು ನಾರ್ಮಲಾಗಿ ಈ ರೀತಿಯೇ ಮಾಡ್ತೀನಿ. ಡೋರಿ ಪೈಪಿಂಗ್ ಆದರೆ ನಾನು ಕ್ರಾಸಲ್ಲಿ ತೊಗೋತೀನಿ ನೋಡಿ. ಈ ರೀತಿ ಬಂದೈತೆ ಪೈಪಿಂಗು, ನೀವು ನೋಡ್ತಿರ್ಬೋದು. ಇವಾಗ ನೋಡಿ ಅದು ಚೆನ್ನಾಗಿ ಬಂದೈತಲ್ಲ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹೊಸಬ್ರಿದ್ದವರು ಚಾನಲ್ನ ಕನೆಕ್ಟಾಗಿ ನೋಡಿ. ಅದು ಹಿಂಭಾಗ ಕೂಡ ಅಷ್ಟು ಬಟ್ಟೆ ಮಿಕ್ಕಿಲ್ಲ. ಸೊ ಇದು ಟ್ರಿಕ್ ನಿಮಗೆ ಯಾವ ಥರ ಯೂಸ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ರೌಂಡ್ ಶೇಪಲ್ಲಿ ಕೊರಳು ಕೂಡ ಅದೇ ಥರ ಐತೆ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.